ಅದೇ ಈ ಲಾಸ್ಟ್ ಮ್ಯಾಚ್ ಆಯ್ತಲ್ಲ ಆರ್ ಮೇಲೆ, ಸೊ ಬೇಗ ವಿಕೆಟ್ ಹೋದಾಗ ಅವಾಗ ಹೌದು. ಅಂತವ್ರನ್ನ ಯೂಸ್ ಯೂಸ್ ಮಾಡ್ತಾರೆ ಮಾಡ್ಕೋಬಹುದು. ಬ್ಯಾಟಿಂಗಿಗೆ. ಹೌದು ಹೌದು, ಈಗ ನಾವು ಬೌಲಿಂಗ್ ಅಲ್ಲೇ ಸ್ವಲ್ಪ ವೀಕ್ ಆದ್ರೆ ಆರ್ ಸಿ ಬಿದು, ಹೌದು. ಮತ್ತೆ ಎಂಐ ಮೇಲೆ ನೋಡಿ ಯಾಕಂದ್ರೆ ನಿನ್ನೆ ಅಕಸ್ಮಾತ್ ಏನಾದ್ರು ಡಫಿ ಕೂಡ ಇದ್ದಿದ್ರೆ ಹ್ಮ್ ಸೂರ್ಯವಂಶಿನ ಹೆಸಲ್ವುಡ್ ಅಥವಾ ಡಫಿ ಇಬ್ರಲ್ಲಿ ಒಬ್ರು ಯಾರು ವಿಕೆಟ್ ತೆಗಿಯೋ ತೆಗಿತಾ ಚಾನ್ಸಸ್ ಇದ್ರು. ಇತ್ತು ಪವರ್ ಪ್ಲೇ ಹೌದು. ಅಲ್ಲಿ. ಯಾಕಂದ್ರೆ 3 ಜನ ಪವರ್ ಪ್ಲೇ ಬೌಲರ್ಸ್ ಇರ್ತಿದ್ರು, ಹ್ಮ್ ಅಂದ್ರೆ ಅಟ್ಯಾಕಿಂಗ್ ಭುವನೇಶ್ವರ್ ಕುಮಾರ್, ಹೆಸಲ್ವುಡ್, ಡಫಿ. ಸೊ ಯಾರಿಗಾದ್ರೂ ವಿಕೆಟ್ ಬೀಳೋ ಚಾನ್ಸಸ್ ಇತ್ತು ಅನ್ಸುತ್ತೆ. ಅವರು ಅದನ್ನ ಒಂದು ಈಗ ಮುಂಬೈ ಕೂಡ ಒಳ್ಳೆ ಬ್ಯಾಟಿಂಗ್ ಡೀಪ್ ಇದೆ ಅವರು, ಸೇಮ್ ಆರ್ ಸಿ ಬಿ ತರನೇ ಇದೆ. ತುಂಬಾ ಸ್ಟ್ರಾಂಗ್ ಇದೆ. ಹ್ಮ್ ಹಂಗಿದಾಗ ಅಂಡ್ ಹೋಮ್ ಪಿಚ್ ಬೇರೆ ಅವ್ರದ್ದು, ಹೌದು. ಅಲ್ಲಿ ಇವ್ರ ಏನಾರ ಚೇಂಜಸ್ ತರ್ಬೋದು, ತಂದ್ರೆ ಒಳ್ಳೇದು ಅನ್ಸುತ್ತೆ. ಓಕೆ, ಇನ್ನು ಮುಂಬೈಯಲ್ಲಿ ಕೂಡ ಒಂದು ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಅವ್ರು ಮ್ಯಾಚ್ 2 ಸೋತಿರ್ಬೋದು, ಒಂದ್ ಮ್ಯಾಚ್ ಗೆದ್ದಿದ್ದಾರೆ. ಹೌದು, ಅವ್ರದೊಂಥರ ಯಾವಾಗ ಏನು ಪುಟಿದ್ ಹೇಳ್ತಾರೆ ಅಂತ ಹೇಳಕ್ ಹೌದು. ಆಗಲ್ಲ. ಹ್ಮ್. ಅವ್ರದ್ದು ಅಂದ್ರೆ ಎಲ್ಲಾ ಮ್ಯಾಚು ಆಡ್ತಾರೆ ಅಂತಲ್ಲ, ಆಡಿದ ದಿನ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡ್ತಾರೆ ಬ್ಯಾಟಿಂಗ್. ಅಲ್ಲ, ಒಂದು ಏನಂದ್ರೆ ಹೋಮ್ ಗ್ರೌಂಡ್ ಪ್ಲಸ್ ಪಾಯಿಂಟ್, ಅದ್ರ ನಡುವೆ ಟಾಸ್ ಕೂಡ ಅವ್ರ ಕಡೆನೇ ಆಯ್ತು ಅಂದ್ರೆ ಅವ್ರೇನಾದ್ರು ಚೇಸಿಂಗ್ ತಗೊಂಡ್ರು ಅಂದ್ರೆ ಅದು ಅಲ್ಲಿಗೆ ಆರ್ ಸಿ ಬಿಗೆ ಸ್ವಲ್ಪ ಕಷ್ಟ, ತುಂಬಾ ಕಷ್ಟ. 230 240 ಮೇಲೆನೆ ಕೊಡ್ಲೇಬೇಕು ಅವರು. ಯಾಕಂದ್ರೆ ಫಸ್ಟ್ ಮ್ಯಾಚ್ KKR ಮೇಲೆ 227 ಹೌದು. ಸಮಥಿಂಗ್ ಅವರು ಚೇಸ್ ಮಾಡಿರೋದು ಮುಂಬೈ ಅವರು. ಹ್ಮ್ ಅದ್ರಲ್ಲಿ ನೋಡಿ ರೋಹಿತ್ ಶರ್ಮಾ ಮತ್ತೆ ರಿಕಲ್ಟನ್ ಇಬ್ರು ನಿಂತಿದ್ರು. ಈಗ ಹೋಮ್ ಪಿಚ್ ಎಗೈನ್ ಹೋಮ್ ಪಿಚ್ ಅವ್ರು ನೋಡಿ, ಫಸ್ಟ್ ಮ್ಯಾಚ್ ಹೋಮ್ ಪಿಚ್ ಗೆದ್ದಿದ್ದಾರೆ, ಹೌದು ಆಮೇಲೆ 2 ಅವೇ ಸೋತಿದ್ದಾರೆ. ಹೌದು. ಈ ನಮ್ಮ RCB ಅವರು 2 ಹೋಮ್ ಪಿಚ್ ಅಲ್ಲಿ ಗೆದ್ದಿದ್ದಾರೆ, ಬಟ್ ಅವೆಲ್ ಸೋತಿದ್ದಾರೆ. ಸೊ ಇದು ಹೊರಗಡೆ ಏನಾದ್ರು ಆರ್ ಸಿ ಬಿಗೆ ಅಂದ್ರೆ ಹೋಮ್ ಪಿಚ್ ಹೊರಗಡೆ ಆಡೋದು ಸ್ವಲ್ಪ ಚಾಲೆಂಜ್ ಆಗೋ ಚಾನ್ಸಸ್ ಇದೆ. ಹಿಂದಿನ ಸೀಸನ್ ಹಿಂಗಿರ್ಲಿಲ್ಲ, ಉಲ್ಟಾ ಇತ್ತು. ಹೌದು. ಹೊರಗಡೆ ಆಡಿದ್ದೆಲ್ಲ ಗೆದ್ಕೊಂಡಿದ್ರು. ಗೆದ್ದಿದ್ರು. ಬಟ್ ಈಗ ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ನಾವೇನು ಹೇಳಕ್ ಆಗಲ್ಲ, ಸ್ಟಿಲ್ ಅದೊಂದು ಚಾಲೆಂಜಿಂಗ್ ಇರುತ್ತೆ RCB ಗೆ.